ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಕಾಟ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಸೈಲೆಂಟ್ ಆಗಿಯೇ ಬ್ಲಾಸ್ಟ್ ಆಗ್ತಾ ಇದೆ. 45 ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ರೂ ಕೂಡ ಸೋಂಕು ತಗುಲಿದೆ. ಬೆಂಗಳೂರಿನ ಅಬ್ಬಿಗೆರೆ ನಿವಾಸಿಗೆ ಕೊರೋನಾ ಪಾಸಿಟಿವ್ ಆಗಿರುವಂಥದ್ದು. ಸದ್ಯ ಹೋಮ್ ಐಸೋಲೇಷನ್ನಲ್ಲಿ ಸೋಂಕಿತನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದಿದ್ರೂ, ಯಾವುದೇ ಸೋಂಕಿತ ವ್ಯಕ್ತಿಯ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ ಇಲ್ಲದಿದ್ರೂ ಈ ವ್ಯಕ್ತಿಗೆ ಕೊರೋನಾ ಸೋಂಕು ತಗುಲಿರುವಂತಹದ್ದು. 45 ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಇದು ಸಹಜವಾಗಿಯೇ ಆತಂಕಕ್ಕೆ ಕಾರಣವಾಗ್ತಾ ಇರುವಂತಹ ಲಕ್ಷಣ. ಸಾಮಾನ್ಯವಾಗಿ ಈ ಹಿಂದೆ ನಾವೆಲ್ಲ ಗಮನಿಸ್ತಾ ಇದ್ವಿ, ಪ್ರೈಮರಿ ಕಾಂಟ್ಯಾಕ್ಟಲ್ಲಿ ಇದ್ದರೆ ಅಥವಾ ಟ್ರಾವೆಲ್ ಹಿಸ್ಟ್ರಿ ಇದ್ದರೆ ಅಂಥವರಿಗೆ ಸೋಂಕು ತಗುಲ್ತಾ ಇತ್ತು. ಬಟ್ ಪ್ರೈಮರಿ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇದ್ರೂ, ಟ್ರಾವೆಲ್ ಹಿಸ್ಟ್ರಿ ಇಲ್ಲದೇ ಇದ್ರೂ ಒಬ್ಬ ವ್ಯಕ್ತಿಯಲ್ಲಿ ಕೊರೋನಾ ಪಾಸಿಟಿವ್ ಆಗ್ತಾ ಇದೆ ಅಂದರೆ ಸಮುದಾಯಕ್ಕೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಅನ್ನುವಂತಹ ಆತಂಕ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಈಗ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಸೈಲೆಂಟ್ ಬ್ಲಾಸ್ಟ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನ ಒಂದೊಂದೇ ಏರಿಯಾಗಳಿಗೆ ಕೊರೋನಾ ಸ್ಪ್ರೆಡ್ ಆಗ್ತಾ ಇದೆ. 5 ವಾರ್ಡ್ಗಳಲ್ಲಿ ಇವತ್ತು 7 ಕೇಸ್ ದಾಖಲಾಗಿರುವಂತಹದ್ದು. ಮಲ್ಲೇಶ್ವರಂನಲ್ಲಿ 2, ರಾಜಾಜಿನಗರದಲ್ಲಿ 2, ಮಹಾಲಕ್ಷ್ಮೀಪುರಂನಲ್ಲಿ 1, ಗಾಂಧಿನಗರ, ವಿಜಯನಗರದಲ್ಲಿ ತಲಾ ಒಂದೊಂದು ಕೇಸ್ ದಾಖಲಾಗ್ತಾ ಇದೆ. ಇನ್ನು ನಾಳೆಯಿಂದ ಟಾರ್ಗೆಟ್ ಅನ್ನು ರೀಚ್ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗ್ತಾರೆ. ಟೆಸ್ಟಿಂಗ್ ಟಾರ್ಗೆಟ್ ಅನ್ನು BBMP ಕೊಟ್ಟಿದೆ. ಈಗಾಗಲೇ 5,000 ಕೋವಿಡ್ ಟೆಸ್ಟ್ ಅನ್ನು ಮಾಡಬೇಕು ಅಂಥೇಳಿ. 5,000 ಕೋವಿಡ್ ಟೆಸ್ಟ್ ಅನ್ನು ಮಾಡಿದರೆ ಸೋಂಕಿತರ ಪ್ರಮಾಣ ಆಸ್ ಯೂಶುವಲ್ ಆಗಿ ಏರಿಕೆ ಆಗುತ್ತೆ. ಅವರ ಪ್ರೈಮರಿ ಕಾಂಟ್ಯಾಕ್ಟಲ್ಲಿರೋರು, ಅವರ ಟ್ರಾವೆಲ್ ಹಿಸ್ಟರಿಯನ್ನು ತೆಗೆದಾಗ ಮತ್ತೆ ಸೋಂಕಿತರ ಸಂಖ್ಯೆ ಕೂಡ ಏರಿಕೆ ಆದರೂ ಆಗಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇಟ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಗಲ್ಲಿಗಳಲ್ಲೂ ಕೂಡ ಕೊರೋನಾ ಪ್ರಕರಣಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಏರಿಕೆ ಆಗ್ತಾ ಇದೆ. ಟ್ರಾವೆಲ್ ಹಿಸ್ಟರಿ ಇಲ್ಲದೆ ಇದ್ರೂ, ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಇಲ್ಲದೆ ಇದ್ರೂ ಕೂಡ ಕೊರೋನಾ ಸ್ಪ್ರೆಡ್ ಆಗ್ತಾ ಇರೋದನ್ನು ನೋಡ್ತಾ ಇದ್ರೆ ಸಮುದಾಯಕ್ಕೆ ಇದೇನಾದರೂ ಸ್ಪ್ರೆಡ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಲೋಕೇಶ್, ಪ್ರೇಮ್, ಖಂಡಿತ ಸಮುದಾಯಕ್ಕೆ ಸ್ಪ್ರೆಡ್ ಆಗಿರುವಂತಹ ಸಂಶಯ ಈಗಾಗಲೇ ತಜ್ಞರಲ್ಲಿ ಮತ್ತೆ ಸರ್ಕಾರದಲ್ಲಿ ಹುಟ್ಟಿರುವಂತದ್ದು. ಆ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೂ ಕೂಡ ಈಗ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಮತ್ತೆ ತಜ್ಞರು ಮುಂದಾಗಿದ್ದಾರೆ. ಯಾಕೆಂತಂದ್ರೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ದವರಿಗೂ ಕೂಡ ಈಗ ಸೋಂಕು ಹೆಚ್ಚು ದಾಖಲಾಗ್ತಾ ಇದೆ. ನಿನ್ನೆ ಮೊನ್ನೆಯಿಂದಲೂ ಕೂಡ ದಾಖಲಾಗಿರುವಂತಹ ಪ್ರಕರಣಗಳ ಪಟ್ಟಿಯಲ್ಲಿ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಪ್ರೈಮರಿ ಕಾಂಟ್ಯಾಕ್ಟ್ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳ ಜೊತೆ ಸಂಪರ್ಕ ಇಲ್ಲ, ಆದರೂ ಕೂಡ ಸ್ಪ್ರೆಡ್ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಈ ಚಳಿಗಾಲನೂ ಕೂಡ ಹಾಗೆ ಇರುವಂತದ್ದು. ಹಾಗಾಗಿ ಚಳಿಗಾಲ ಹಿನ್ನೆಲೆಯಲ್ಲಿ ಎಲ್ಲಾದ್ರೂ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತಜ್ಞರು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ 45 ವರ್ಷದ ವ್ಯಕ್ತಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ದಿದ್ರು ಕೂಡ ಈಗ ಪಾಸಿಟಿವ್ ಆಗಿರುವಂತದ್ದು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಲ್ಲದೆ ಸೈಲೆಂಟ್ ಆಗಿ ವಾರ್ಡ್ಗಳಲ್ಲಿ ಕೊರೋನಾ ಹಬ್ತಾ ಹೋಗ್ತಾ ಇದೆ. ಟೆಸ್ಟಿಂಗ್ ಹೆಚ್ಚಳ ಮಾಡದಂತೆ ಪ್ರತಿ ವಾರ್ಡಲ್ಲೂ ಕೂಡ ಕೇಸ್ಗಳು ಇರುವಂತದ್ದು ಕೂಡ ಪತ್ತೆ ಆಗ್ತಾ ಹೋಗ್ತಾ ಇದೆ. ಇದು ಬರೀ ಒಂದು ಸ್ಯಾಂಪಲ್ ಅಷ್ಟೇ. ಈ ಮಹಾಲಕ್ಷ್ಮಿ ಲೇಔಟು, ಮಲ್ಲೇಶ್ವರಮು, ರಾಜಾಜಿನಗರ ಇವೆಲ್ಲ 2 ಕೇಸ್ ದಾಖಲಾಗಿರುವಂಥದ್ದು ಸ್ಯಾಂಪಲ್ ಅಷ್ಟೇ. ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ 225 ವಾರ್ಡ್ಗಳಲ್ಲೂ ಕೂಡ ಕೇಸ್ಗಳ ಸಂಖ್ಯೆ ಹೆಚ್ಚಾಗುವಂತ ಆತಂಕ ಇದೆ. ಅಲ್ಲಲ್ಲಿ ಕೇಸ್ಗಳು ದಾಖಲಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಟೆಸ್ಟಿಂಗ್ ಅನ್ನ ಹೆಚ್ಚಳ ಮಾಡಬೇಕಾಗುತ್ತೆ. ಇರ್ತಕ್ಕಂಥ 1500 ಅಷ್ಟೇ ಅಲ್ಲದೆ ಇನ್ನೆಷ್ಟು ಹೆಚ್ಚಳ ಮಾಡೋದ್ರ ಬಗ್ಗೆ ಕೂಡ BBMP ಒಂದು ಆಲೋಚನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೋಮವಾರ ಅಥವಾ ಮಂಗಳವಾರ ಮತ್ತಷ್ಟು ಟೆಸ್ಟ್ ಅನ್ನ ಹೆಚ್ಚಳ ಮಾಡಿ ಕೋವಿಡ್ ನಿಯಂತ್ರಣಕ್ಕೆ ಮುಂದಾಗುವಂತದಕ್ಕೆ ಈಗ ಮುಂದಾಗ್ತಾ ಹೋಗ್ತಾ ಇದೆ. ಆತಂಕ ಇರ್ತಕ್ಕಂಥದ್ದು ಬೆಂಗಳೂರಿನ ಪಶ್ಚಿಮ ವಲಯದಲ್ಲೇ ಈಗ 7 ಕೇಸ್ ದಾಖಲಾಗಿದೆ. ಅದರಲ್ಲಿ ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರದಲ್ಲಿ ಟ್ರಾವೆಲ್ ಹಿಸ್ಟ್ರಿ ಇಲ್ಲದವರಿಗೆ ಸೋಂಕು ಹಬ್ಬಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಎಲ್ಲರೂ ಕೂಡ ಈಗ ಹೋಮ್ ಐಸೋಲೇಷನ್ ಆಗ್ತಾ ಇರೋದ್ರಿಂದ ಹೋಮ್ ಐಸೋಲೇಷನ್ ಅಲ್ಲಿ ಇರೋರು ಕೂಡ ಕಟ್ಟುನಿಟ್ಟಾಗಿ ನಿಯಮವನ್ನ ಪಾಲನೆ ಮಾಡದೆ ಅವರು ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಬೇರೆಯವರ ಸಂಪರ್ಕಕ್ಕೆ ಬಂದು ಏನಾದರೂ ಸೋಂಕು ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂತ ಆತಂಕ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ 25ನೇ ತಾರೀಕು ಒಂದು ಕೋವಿಡ್ ಸಬ್ ಕಮಿಟಿಯ ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲ ಏನು ಬೆಳವಣಿಗೆಗಳಾಗ್ತಾ ಇದೆ, ಆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ವಹಿಸ್ತಾರ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಪ್ರೇಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.